KCET ಎಕ್ಸಾಮ್ಸ್ ಏನೋ ಆಯಿತು. KCET ಎಕ್ಸಾಮ್ಸ್ ಏನೋ ಕೊನೆಗೂ ಕಷ್ಟಪಟ್ಟು ವಿದ್ಯಾರ್ಥಿಗಳು ಬರೆದ್ರು. ಬಟ್ ಈ ವರ್ಷದ KCET ಎಕ್ಸಾಮ್ಸ್ ಹೇಗಿತ್ತು ಅಂದರೆ, ಇಡೀ ಹಿಸ್ಟ್ರಿನಲ್ಲಿ ಇಷ್ಟೊಂದು ವರ್ಸ್ಟ್ ಆಗಿ ಎಸ್ಪೆಷಲಿ ಕ್ವಶನ್ ಪೇಪರ್ಸ್ ಇರಲಿಲ್ಲ. ಕ್ವಶನ್ ಪೇಪರ್ಸ್ ಯಾಕಿರಲಿಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಡಿಫಿಕಲ್ಟಿ ಲೆವೆಲ್ ನಾವು ಕೇಳ್ತಾ ಇಲ್ಲ, ಈಸಿ ಲೆವೆಲ್ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸನ್ನ ಯಾಕೆ ಕೊಟ್ರಿ ಅಂತ. ಅದಕ್ಕೆ KA ಡೈರೆಕ್ಟರ್ ಹೇಳ್ತಾ ಇದ್ದಾರೆ, ನೀವು ಪ್ರೂಫನ್ನ ಕೊಡಬೇಕಾಗುತ್ತೆ. ಈಗ ಎಕ್ಸಾಮ್ಸ್ ಮುಗಿದಿದೆ, ಎಕ್ಸಾಮ್ಸ್ ಮುಗಿದು ನೆಕ್ಸ್ಟ್ ಡೇಗೆ ಅಬ್ಜೆಕ್ಷನ್ ಲಿಂಕನ್ನು ಅವೈಲೇಬಲ್ ಮಾಡ್ತಾರೆ. ಬಟ್ ಈ ವರ್ಷ ಏನಾಗಿದೆ ಗೊತ್ತಾ, ಯಾವಾಗ ಎಲ್ಲ ಫೋರ್ಸ್ಗಳು ಜಾಸ್ತಿ ಆಯಿತು, ಈ ಕಡೆ ಸ್ಟೂಡೆಂಟ್ ಪ್ರೆಷರು, ಪೇರೆಂಟ್ಸ್ ಪ್ರೆಷರು, KA ಆಫೀಸ್ ಮುಂದೆ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೀಡಿಯಾ ಪವರ್ಫುಲ್, ಈ ಮೀಡಿಯಾ ಎಫೆಕ್ಟ್ ಅಂತೂ ತುಂಬ ಆಗಿದೆ. ಹಾಗಾಗಿ KA ಎಕ್ಸಾಮ್ ಮುಗಿದ ದಿನವೇ ಅಬ್ಜೆಕ್ಷನ್ ಲಿಂಕನ್ನು ಪ್ರೊವೈಡ್ ಮಾಡಿದೆ. ಯೂಶಲಿ ನೆಕ್ಸ್ಟ್ ಡೇ ಕೊಡಬೇಕಾಗಿತ್ತು. ಎಕ್ಸಾಮ್ಸ್ ಆಗಿ 1 ಡೇ ಆರ್ 2 ಡೇಗೆ ಲಿಂಕನ್ನು ಅವೈಲೇಬಲ್ ಮಾಡ್ತಾ ಇದ್ರು. ಬಟ್ ಈ ವರ್ಷ ಪ್ರೆಷರಿಂದ ಎಕ್ಸಾಮ್ ಆಗಿರೋ ದಿನವೇ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ, ಅಬ್ಜೆಕ್ಷನ್ ಲಿಂಕನ್ನು. ಆ ಅಬ್ಜೆಕ್ಷನ್ ಲಿಂಕಿಗೆ ನೀವು ರೀಸನ್ ಕೊಡಬೇಕಂತೆ. ಅಂಗೈಯಲ್ಲಿ ಹುಣ್ಣಾಗಿದೆ ಅಂದರೆ ಗಾಯ ಆಗಿದೆ. ಈ ಗಾಯನ ನೀವು ಇಲ್ಲೇ ನೋಡ್ಬೋದು. ಬಟ್ ಒಂದು ಗಾದೆ ಇದೆ ಗೊತ್ತಾ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ. ಈಗ KA ಕೇಳ್ತಾ ಇರೋದು ಪ್ರೂಫ್ ಕೊಡಿ. ಔಟ್ ಆಫ್ ಸಿಲೆಬಸ್ ಇದೆಯಾ, ಕ್ವಶನ್ ರಾಂಗ್ ಇದೆಯಾ, ಅದಕ್ಕೆ ಪ್ರೂಫ್ ಕೊಡಿ. ಆ ಪ್ರೂಫನ್ನ ಅಪ್ಲೋಡ್ ಮಾಡಿ, ಇಮೇಲ್ ಮಾಡಿ ನನಗೆ ಅಂತ ಹೇಳ್ತಾ ಇದೆ. ಅದನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದಕ್ಕೊಂದು ಸೂಕ್ತ ತೀರ್ಮಾನ ತಗೊತಾರೆ ಅಂತ. ಹಾಗಾದರೆ ಎಲ್ಲ ಪೋಷಕರ, ವಿದ್ಯಾರ್ಥಿಗಳ ಹಾಗೂ ಟೀಚರ್ಸ್ಗಳ ಅಭಿಪ್ರಾಯ ಏನಂದರೆ, ಕ್ವಶನ್ ಪೇಪರ್ ಸೆಟ್ ಮಾಡಿದ್ರಲ್ವಾ, ಅವ್ರು ಎಕ್ಸ್ಪರ್ಟ್ ಅಲ್ವಾ? ಅವ್ರು ಯಾವ ಎಕ್ಸ್ಪರ್ಟ್ ಅಲ್ಲ? ಔಟ್ ಆಫ್ ಸಿಲೆಬಸ್ನ ಕೊಡ್ತೀರಾ ನೀವು ಅಂದರೆ, ಅದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ 4 ಸಬ್ಜೆಕ್ಟಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಬಂದಿದ್ದಾವೆ ಅಂದರೆ ಇದಕ್ಕೆ ರೆಸ್ಪಾನ್ಸಿಬಲ್ ಯಾರು? KA ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದೆ, ಎಲ್ಲ ರೆಸ್ಪಾನ್ಸಿಬಿಲಿಟಿ KAದು, ಹೌದಾ? ಆದರೆ ಈಗ ರೆಸ್ಪಾನ್ಸಿಬಿಲಿಟಿ ಯಾರು ತಗೊತಾರೆ? 1 ಕ್ವಶನ್ ಔಟ್ ಆಫ್ ಸಿಲೆಬಸ್ ಓಕೆ, ಬಟ್ ಫಿಸಿಕ್ಸಲ್ಲಿ ಒಂದು 8 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಇದೆಯಂತೆ. ಬಯಾಲಜಿನಲ್ಲಿ 10 ಕ್ವಶನ್ ಆರ್ 11 ಕ್ವಶನ್ ಔಟ್ ಆಫ್ ಸಿಲೆಬಸ್ ಇದೆ. ಮ್ಯಾಥ್ಸಲ್ಲಿ 14 to 16 ಕ್ವಶನ್ ಔಟ್ ಆಫ್ ಸಿಲೆಬಸ್ ಇದೆ. ಒಂದು ಕ್ವಶನ್ ರಾಂಗ್ ಇದೆ. ಹೀಗೆ ಎಲ್ಲದರಲ್ಲೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದರೆ ಈ ಕ್ವಶನ್ ಪೇಪರ್ ಸೆಟ್ ಮಾಡಿದ್ದು ಈ ವರ್ಷದ, ಇದು ಮೇನ್ ಕಾಡ್ತಿರೋ ಕ್ವಶನ್. ಯಾಕೆಂದರೆ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಈ ವರ್ಷ ಸೆಕೆಂಡ್ PUCಗೆ ಸಿಲೆಬಸ್ ರೆಡ್ಯೂಸ್ ಆಗಿತ್ತು, ಕೆಲವು ಟಾಪಿಕ್ಗಳನ್ನ ಡಿಲೀಟ್ ಮಾಡಲಾಗಿತ್ತು. ಏನಾಗಿದೆ ಅಂದರೆ, ಡಿಲೀಟ್ ಯಾವ ಸಿಲೆಬಸ್ಸಲ್ಲಿ ಆಗಿದೆಯೋ ಅದೇ ಟಾಪಿಕ್ಕಿಂದ ಕ್ವಶನ್ಸ್ಗಳು ಅಪಿಯರ್ ಆಗಿದ್ದಾವೆ. ಎಸ್ಪೆಷಲಿ ಇನ್ ಮ್ಯಾಥಮೆಟಿಕ್ಸ್ 16 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಇದೆ. ಒಂದು ಕ್ವಶನ್ ರಾಂಗ್ ಇದೆ ಡಿಟರ್ಮಿನೆಂಟ್ಸಲ್ಲಿ. ಅದಕ್ಕೆ ಆಪ್ಷನ್ಸೇ ಇಲ್ಲ, ಸೊಲ್ಯೂಷನ್ ಸಿಗ್ತಿಲ್ಲ. ಇಲ್ಲಿ ಒಂದು ಕಾಡ್ತಿರೋ ಕ್ವಶನ್ ಏನು ಅಂದರೆ, ಓಕೆ ಔಟ್ ಆಫ್ ಸಿಲೆಬಸ್ಸು ಬಂತು, ಎಲ್ಲ ಆಯಿತು, ಈಗ ಸೊಲ್ಯೂಷನ್ ಏನು? ವಿದ್ಯಾರ್ಥಿಗಳು 2 ವರ್ಷದ ಶ್ರಮಕ್ಕೆ ಏನು ಬೆಲೆ? ದಟ್ ಇಸ್ ದ ಮೇನ್ ಕ್ವಶನ್. ಕೆಲವು ವಿದ್ಯಾರ್ಥಿಗಳು ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡಿರ್ತಾರೆ. ಬಿಕಾಸ್ ಈ ಲೈಫ್ ಜರ್ನಿನಲ್ಲಿ ಅವ್ರಿಗಿದು ಟರ್ನಿಂಗ್ ಪಾಯಿಂಟ್. ಆ ಟರ್ನಿಂಗ್ ಪಾಯಿಂಟನ್ನು ನೀವು ಈಗ ಮಾಡಿಬಿಟ್ರೆ ಏನಾಗಬೇಕು? KA ಮುಂದೆ ಇರುವ ಸೊಲ್ಯೂಷನ್ ಏನು? ಯಾವುದು ಔಟ್ ಇದೆಯೋ, ಯಾವುದು ರಾಂಗ್ ಇದೆಯೋ ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ಒಂದು. ಸೆಕೆಂಡ್ ಒನ್, ಯಾವುದು ಈಗ ರಾಂಗ್ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಇದೆಯೋ ಅವನ್ನ ಬಿಟ್ಟು ರಿಮೈನಿಂಗ್ ಕ್ವಶನ್ಸ್ಗಳನ್ನ ಮಾತ್ರ ಕನ್ಸಿಡರ್ ಮಾಡಿ ಅದಕ್ಕೆ ರ್ಯಾಂಕನ್ನು ಅನೌನ್ಸ್ ಮಾಡಬೇಕು. ಇನ್ನು ಥರ್ಡ್ ಒನ್, ಎಕ್ಸಾಮ್ ಮಾಡಬೇಕು. ಬೆಟರ್ ಈ 3 ಆಪ್ಷನ್ಸಲ್ಲಿ ಎಕ್ಸಾಮ್ ಬೆಟರ್. ಯಾಕೆ ಅಂದರೆ, ಎಕ್ಸಾಮ್ ಬರಿಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಹಾಲಲ್ಲಿ, ಬಿಕಾಸ್ ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್, 60 ಕ್ವಶನನ್ನು 70 ಮಿನಿಟ್ಸ್ ಆರ್ ನಿಯರ್ಲಿ 60 ಮಿನಿಟ್ಸಲ್ಲಿ ಬರೀಬೇಕು ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದರಲ್ಲೂ ಕೆಲವು ಕ್ವಶನ್ಗಳು ಟ್ವಿಸ್ಟ್ ಇರ್ತವೆ, ಕೆಲವು ಲೆಂತಿ ಇರ್ತವೆ, ಕೆಲವು ಶಾರ್ಟ್ ಆನ್ಸರ್ನ ಬರ್ತವೆ. ಬಟ್ ಈ ರೀತಿ ಔಟ್ ಆಫ್ ಸಿಲೆಬಸ್ ಬಂದಾಗ ಆ ಮಕ್ಕಳಲ್ಲಿ ಆಗೋ ಆ ಪ್ರೆಷರ್
ಆ ಎಕ್ಸಾಮ್ ಟೆನ್ಷನ್, ಆ ಎಕ್ಸಾಮ್ ನರ್ವಸ್ನೆಸ್ಗೆ ಬೇರೆ ಕ್ವಶನ್ಸ್ಗಳು ಮರ್ತೋಗ್ಬೋದಲ್ವಾ, ಮರ್ತೋಗಿರುತ್ತಲ್ವಾ, ಟೆನ್ಸ್ ಆಗಿರ್ತಾರಲ್ವಾ, ಇದಕ್ಕೆ ಸೊಲ್ಯೂಷನ್ ಯಾವುದು? ಹಾಗಾಗಿ ರೀ ಎಕ್ಸಾಮ್ ಮಾಡ್ಬೋದು. ರೀ ಎಕ್ಸಾಮ್ ಬೆಸ್ಟ್ ವೇ. ವಿದ್ಯಾರ್ಥಿಗಳು ಓದಿರ್ತಾರೆ, ಇನ್ನೊಂದ್ಸಲಿ ಮತ್ತೆ ರಿವೈಸ್ ಮಾಡ್ಕೊಂಡು ಬೇಕಾದ್ರೆ ಬರೀಬೋದು. ಬಟ್ ಟೈಮಲ್ಲಿದೆ. ನೆಕ್ಸ್ಟ್ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಇದೆ, ನೀಟ್ ಎಕ್ಸಾಮ್ ಇದೆ, JEE ಎಕ್ಸಾಮ್ಸ್ ಇದೆ, ಎಲೆಕ್ಷನ್ಸ್ ಇದೆ. ಏನು ಮಾಡುತ್ತೋ ಗೊತ್ತಿಲ್ಲ. ಮತ್ತು ಇನ್ನೊಂದು, ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಸರ್ ನಾವು ಅಂದರೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ನೀಟ್ ಎಕ್ಸಾಮ್ಸಲ್ಲಿ JEE ಎಕ್ಸಾಮ್ಸಲ್ಲಿ ಓಕೆ. ಯಾಕೆಂದರೆ ವಿದ್ಯಾರ್ಥಿಗಳು ಎಲ್ಲ ಕ್ವಶನು ಅಟೆಂಡ್ ಮಾಡಿರಲ್ಲ, ಬಿಕಾಸ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಅಟೆಂಡ್ ಆಗಿರೋದಕ್ಕೆ. ಬಟ್ ಇಲ್ಲಿ KCTನಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಎಲ್ಲ ಕ್ವಶನ್ಗೂ ಸೊಲ್ಯೂಷನ್ ಮಾಡಿರ್ತಾರೆ, ಅಂದರೆ ಶೇಡ್ ಮಾಡಿರ್ತಾರೆ. ಹೌದಾ? ಹಾಗಾಗಿ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಎಲ್ಲ ಮಕ್ಕಳಿಗೂ ಸಿಗುತ್ತೆ. ಎಲ್ಲ ಮಕ್ಕಳಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಅದು ಬೆಲೆನೇ ಇಲ್ಲ, ಮತ್ತು ವೇಸ್ಟ್. ಮಕ್ಕಳಿಗೆ ಅದು ವೇಸ್ಟ್. ಅದು ಎಲ್ರಿಗೂ ಬರುತ್ತಲ್ಲ ರ್ಯಾಂಕಿಂಗು, ಕಾಂಪಿಟೇಷನ್ ಇಲ್ವಲ್ಲ. ಇನ್ನು ನೆಕ್ಸ್ಟ್ ಥರ್ಡ್ ಆಪ್ಷನ್, ಇದು ಒಂದು ರೀತಿ ಓಕೆ, ಟೈಮ್ ಇಲ್ಲ, ಮತ್ತೆ ಎಕ್ಸಾಮ್ ಮಾಡೋದು ಯಾರು ಅನ್ನೋ ಆಗಿದ್ರೆ, ಈ ಯಾವುದು ಕ್ವಶನ್ಸ್ಗಳು ಔಟ್ ಆಫ್ ಸಿಲೆಬಸ್ ಇದೆಯೋ ಅವನ್ನ ಬಿಟ್ಬಿಡಿ. ಅವನ್ನ ಬಿಟ್ಟು ರಿಮೈನಿಂಗ್ ಕ್ವಶನ್ಸ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ರ್ಯಾಂಕನ್ನು ಕೊಡ್ಬೋದು. ಎಕ್ಸಾಂಪಲ್, ಈಗ ಮ್ಯಾಥಮೆಟಿಕ್ಸಲ್ಲಿ 60 ಕ್ವಶನ್ಸ್ಗೆ 16 ಕ್ವಶನ್ ಔಟ್ ಆಫ್ ಇದೆ, ಹಾಗೆ ಒಂದು ಕ್ವಶನ್ ರಾಂಗ್ ಇದೆ. 17 ಕ್ವಶನ್ನ ಲೆಸ್ ಮಾಡಿ. 60ನಲ್ಲಿ 17 ಹೋದರೆ ಎಷ್ಟು? 43. ಹೌದಾ? 43ಗೆ ಕನ್ಸಿಡರ್ ಮಾಡಿಕೊಂಡು ಕ್ವಶನ್ಸ್ಗಳನ್ನ ಅದಕ್ಕೆ ರ್ಯಾಂಕನ್ನು ಕೊಡ್ಬೋದು. ಓಕೆ, ಏನು ಮಾಡುತ್ತೋ ಗೊತ್ತಿಲ್ಲ. ಅಬ್ಜೆಕ್ಷನ್ ಲಿಂಕ್ ಈಗ ಅವೈಲೇಬಲ್ ಆಗಿದೆ. ಲಿಂಕನ್ನ ನೀವು ಕ್ಲಿಕ್ ಮಾಡಿ ಅಬ್ಜೆಕ್ಷನ್ನ ಇಮೇಲ್ ಮುಖಾಂತರ ಅಪ್ಲೈ ಮಾಡಬಹುದು. ಅದಕ್ಕೆ ವಿತ್ ಪ್ರಾಪರ್ ರೀಸನ್ ಕೊಡಬೇಕಂತೆ. ಪ್ರಾಪರ್ ರೀಸನ್ ಕೊಟ್ಟು ಯಾಕೆ ಇದು ಔಟ್ ಆಫ್ ಸಿಲೆಬಸ್ಸು, ಅದಕ್ಕೆ ಸಾಕ್ಷಿ ಬೇಕು. ಇದು ಯಾಕೆ ಕ್ವಶನ್ನು ರಾಂಗ್ ಇದೆ, ಅದಕ್ಕೆ ರೀಸನ್ ಕೊಡಬೇಕು. ಕೊಟ್ಟು KAಗೆ ಅಬ್ಜೆಕ್ಷನ್ನ ಹಾಕಿದ್ರೆ KE ಅದನ್ನು ವೆರಿಫೈ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ತಗೊಳುತ್ತೆ. ಒಂದು ಕ್ವಶನ್ ಅಗೇನ್ ಕಾಡ್ತಾ ಇದೆ. ಹಾಗಾದರೆ ಕ್ವಶನ್ ಪೇಪರ್ ಕೊಟ್ಟಿರೋದು ಯಾವ ವರ್ಷದ ಕ್ವಶನ್ ಪೇಪರ್? ಇದು ನಿಜವಾಗ್ಲೂ ಈ ವರ್ಷದ ಅಥವಾ ಲಾಸ್ಟ್ ಇಯರ್ದ? ಓಕೆ, ಎನಿವೆ, ಇಲ್ಲಿ ಸಫರ್ ಆಗಿರೋದಂತೂ ಸ್ಟೂಡೆಂಟ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್. ಸೊಲ್ಯೂಷನ್ ಏನು ಅಂತ ಮುಂದೆ KE ತೀರ್ಮಾನ ಕೊಡುತ್ತೆ, ಆವಾಗ ಇನ್ಫಾರ್ಮೇಷನ್ ಕೊಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.